ಕೆನ್ನೆ ಮೇಲೆ ಮುತ್ತಿಕ್ಕಿ ಅವಳ ಕಣ್ಣುಗಳಲ್ಲಿ ನೋಡ್ತಾ, ನೀನು ಮೈ ಮೇಲೆ ಯಾರಾದರೂ ಕೈ ಹಾಕಿದ್ರೂ ಮುಟ್ಟಿದ್ರೂ ಕೊನೆ ಪಕ್ಷ ನಿನ್ನ ಕೆರಳು ಬೆರಳು ಹಿಡಿದ್ರೂ ನಾನು ತಡೆದುಕೊಳ್ಳಲಾರೆ. ಮತ್ತು ಇಂದಿನಿಂದ ನೀನು ಯಾರನ್ನು ಹಗ್ ಮಾಡ್ಕೊಳ್ಬಾರ್ದು, ಯಾಕಂದರೆ ನೀನು ಕೇವಲ ನನ್ನ ಪ್ರಾಪರ್ಟಿ ಅಂತ ಹೇಳ್ತಾನೆ ಸುಮೇಧ್. ಸುಮೇಧ್ ಮಾತುಗಳನ್ನ ಕೇಳಿ ಅವಳ ಮನಸ್ಸಿನಲ್ಲಿ ಏನೋ ಓಡ್ತಿರುತ್ತೆ. ತಕ್ಷಣ ಸುಮೇಧ್ ಕಾಲರ್ ಹಿಡಿದು, ಯು ಇಡಿಯಟ್, ನೀನು ಇದುವರೆಗೆ ಮಾಡಿದ್ದಲ್ಲ ನಾನು ಕಬೀರ್ನನ್ನು ಹಗ್ ಮಾಡ್ಕೊಂಡಿದ್ದಕ್ಕ. ಹಾಗೆ ನೀನೇನಾದರೂ ಕಾಲೇಜ್ ವಿದ್ಯಾರ್ಥಿನ ಈ ರೀತಿ ರಿಯಾಕ್ಟ್ ಮಾಡೋದಕ್ಕೆ ಅಂತ ಕಿರಿಸ್ತಾಳೆ. ಓಹೋಹೋ, ಸೊ ನೀನು ಕಬೀರ್ ಜೊತೆ ಕ್ಲೋಸ್ ಆಗಿರೋದನ್ನು ನೋಡಿ ಜೆಲಸ್ ಫೀಲ್ ಆಗ್ತಿದೆಯಾ? ಸೀರಿಯಸ್ಲಿ ಸುಮೇಧ್ ಅಂತ ಅವನ ಕಡೆ ನೋಡ್ತಾಳೆ. ಆಗ ಸುಮೇಧ್ ತನ್ನನ್ನೇ ಕೋಪದಿಂದ ನೋಡ್ತಿರೋದು ನೋಡಿ ಆರೋಹಿ ಮೊದಲಿಗೆ ಅವಳಿಗೆ ಅರ್ಥ ಆಗೋದಿಲ್ಲ. ಅರ್ಥವಾದ ತಕ್ಷಣ ಅವನ ಕಾಲರ್ ಬಿಟ್ಟು, ಅದು ಸುಮೇಧ್ ಅಂತ ನಗ್ತಾ, ನಾನು ಸುಮ್ಮನೆ ಕಾಲರ್ ಹಿಡಿದೆ, ಪ್ಲೀಸ್ ಡೋಂಟ್ ಮೈಂಡ್ ಅಂತ ಹೇಳ್ತಾಳೆ. ಸುಮೇಧ್ ಏನೂ ಮಾತಾಡದೆ ಅವಳ ಕಡೆ ಕೋಪದಿಂದ ನೋಡ್ತಿರ್ತಾನೆ. ಅವನು ಹಾಗೆ ನೋಡೋದ್ರಿಂದ ಕಿರಿಕಿರಿ ಅನಿಸಿ, ಏನಾಯಿತು, ಯಾಕೆ ನನ್ನ ಕಡೆ ಹೀಗೆ ನೋಡ್ತಿದ್ಯಾ ಅಂತ ಕೇಳ್ತಾಳೆ. ಸುಮೇಧ್ ಅವಳ ಹತ್ರ ಬಂದು ಹಣೆ ಮೇಲೆ ಮುತ್ತಿಕ್ಕಿ, ಮಲಗು, ನಿನಗೀಗ ನಿದ್ರೆ ಬಹಳ ಅವಶ್ಯಕತೆ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಸುಮೇಧ್ ಯಾವತ್ತೂ ಯಾರನ್ನು ನೋಡಿ ಜಲಸ್ ಫೀಲ್ ಆಗೋದಿಲ್ಲ, ಕೇವಲ ತನ್ನ ವ್ಯಾಲ್ಯೂಬಲ್ ಗಿಫ್ಟ್ಗಾಗಿ ಪೊಸೆಸಿವ್ ಆಗಿರ್ತಾನಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಪೊಸೆಸಿವ್ ಅಲ್ಲ, ಓವರ್ ಪೊಸೆಸಿವ್ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಬೆಡ್ ಮೇಲೆ ಕೂತ್ಕೊಳ್ತಾಳೆ. ಅದೇನಷ್ಟು ಸುಲಭವಾಗಿ ನನ್ನನ್ನು ಬಿಟ್ಟು ಹೋದ, ಇಂದು ಫಸ್ಟ್ ನೈಟ್ ಅಂದಿದ್ನಲ್ಲ ಅಂತ ಯೋಚಿಸಿದ ಆರೋಹಿ ಆಮೇಲೆ ತನ್ನ ತಲೆಗೆ ತಾನೇ ಹೊಡ್ಕೊಂಡು, ಚೀಚಿಚಿ ಏನು ಯೋಚಿಸ್ತಿದ್ಯಾ ನೀನು ಅಂತ ಬೆಡ್ ಮೇಲೆ ಬಿದ್ದು ಪೂರ್ತಿಯಾಗಿ ಬ್ಲಾಂಕೆಟ್ ಹೊದ್ದು ಮಲಗಿಬಿಡ್ತಾಳೆ ಆರೋಹಿ. ಬೆಳಗ್ಗೆ ಆರೋಹಿ ಎದ್ದು ಸುತ್ತಲೂ ನೋಡ್ತಾಳೆ. ಎಂದಿಗೋ ಅವಳ ಮನಸ್ಸೆಲ್ಲ ಡಿಸ್ಟರ್ಬ್ ಆಗಿರುತ್ತೆ. ಅದಕ್ಕೆ ತನ್ನ ಫೋನ್ನಲ್ಲಿ ಗೇಮ್ ಆಡ್ತಾ ಬೆಡ್ ಮೇಲೆಯೇ ಉಳಿದು ಬಿಡ್ತಾಳೆ. ಹಾಲ್ನಲ್ಲಿ ಕಾಫಿ ಕುಡಿತಾ ಕಾವೇರಿ ಮತ್ತು ಇಂದು ಮಾತನಾಡ್ತಿರ್ತಾರೆ. ಆ ಲೋ ಕ್ಲಾಸ್ ಹುಡುಗಿನ ಇಲ್ಲಿಂದ ಹೇಗಾದರೂ ಮಾಡಿ ಹೊರಗೆ ಕಳಿಸ್ಬೇಕು, ಆದರೆ ಹೇಗೆ ಅಂತ ಕಾವೇರಿ ಕೇಳ್ತಾಳೆ. ನಮಗೆ ಹೇಗಕ್ಕ ಅದೆಲ್ಲ, ನೀವು ಹೀಗೆ ಯೋಚಿಸ್ತಿದ್ದೀರಿ ಅಂತ ಸುಮೇಧ್ಗೆ ತಿಳಿದ್ರೆ ಆಗ ಆ ಹುಡುಗಿಯೆಲ್ಲ ನಾವೇ ಹೊರಗೆ ಹೋಗಬೇಕಾಗುತ್ತೆ, ನಮಗದೆಲ್ಲ ಬೇಕಾ ಅಂತ ಇಂದು ಹೇಳ್ತಾಳೆ. ಇಂದುವಿನ ಆ ಕಡೆ ನೋಡಿ, ನೀನು ಮನೆಯಿಂದ ಹೋದರೆ ಹೋಗು, ನಾನು ಇಲ್ಲೇ ಇರ್ತೀನಿ, ನಿಮ್ಮೆಲ್ಲರನ್ನು ಹೊರಗೆ ಕಳಿಸಿ ನಾನು ಮಾತ್ರ ಈ ಪ್ಯಾಲೇಸ್ನಲ್ಲಿ ಮಹಾರಾಣಿ ಅಂತಿರಬೇಕು ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ ಕಾವೇರಿ. ಕಬೀರ್ ತನ್ನ ರೂಮ್ನಲ್ಲಿ ಆರೋಹಿ ಮತ್ತು ರಾಮ್ ಜೊತೆಗಿರೋ ಫೋಟೋ ನೋಡ್ತಾ, ನಿನಗೆ ನಿನ್ನ ಲೈಫ್ನಲ್ಲಿ ಅತಿ ದೊಡ್ಡ ನಿಜ ತಿಳಿದಿಲ್ಲ ಆರೋಹಿ, ಆ ನಿಜದಿಂದ ನಿನ್ನ ಗುರುತು, ನಿನ್ನ ಅಸ್ತಿತ್ವವೇ ಪೂರ್ತಿಯಾಗಿ ಬದಲಾಗಿ ಹೋಗುತ್ತೆ. ನನಗೆ ಯಾಕೋ ನಿನಗೆ ಆ ವಿಷಯ ತಿಳಿದಿದೆ ಅನ್ನಿಸ್ತಿದೆ, ಬಟ್ ಹೋಪ್ ನಿನಗೆ ಜೀವನದಲ್ಲಿ ಆ ನಿಜ ಎಂದಿಗೂ ತಿಳಿಬಾರ್ದು ಅಂತ ಆರೋಹಿ ಫೋಟೋ ಸವರುತ್ತಾ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಕಬೀರ್. ಒಂದು ಬಂಗ್ಲೆ, ಹೊರಗಿನಿಂದ ನೋಡಲು ಅದು ಆಳಬಿದ್ದ ಬಂಗ್ಲೆಯಂತೆ ಇರುತ್ತೆ, ಆದರೆ ಒಳಗಡೆ ಮಾಡರ್ನ್ ಲುಕ್ನೊಂದಿಗೆ ಬಹಳ ಸುಂದರವಾಗಿರುತ್ತೆ. ಆ ಬಂಗ್ಲೆಯ ಕೆಳಗೆ ಅಂಡರ್ ಗ್ರೌಂಡ್ ದಾರಿ ಇದೆ. ಆ ಅಂಡರ್ ಗ್ರೌಂಡ್ ಪೂರ್ತಿಯಾಗಿ ಸೆಲ್ಗಳಿಂದ ತುಂಬಿರುತ್ತೆ. ಆ ಸೆಲ್ ಒಳಗೆ ಸುಮೇಧ್ ತನಗೆ ಬೇಡವಾದವರನ್ನ ಕೈದಿಯಂತೆ ಕಟ್ ಹಾಕಿರ್ತಾನೆ. ಅಂಡರ್ ಗ್ರೌಂಡ್ನಲ್ಲಿರೋ ತನ್ನ ರೂಮ್ನಲ್ಲಿ ಕೂತು ಗನ್ನಲ್ಲಿ ಬುಲೆಟ್ ಫಿಕ್ಸ್ ಮಾಡ್ತಾ ಚೋಟುವಿನ ಕಡೆ ನೋಡ್ತಾನೆ. ಆ ನೋಟದ ಅರ್ಥ ತಿಳಿದ ಚೋಟು ಸುಮೇಧ್ ಹತ್ರ ಬಂದು, ನಮಗೆ ತಿಳಿದಿರೋ ಇನ್ಫಾರ್ಮೇಷನ್ ಪ್ರಕಾರ 1 ವಾರದಲ್ಲಿ ಅವರು ಇಂಡಿಯಾಗೆ ಬರ್ತಿದ್ದಾರೆ ಅಂತಾರೆ. ಸೈಡ್ ಸ್ಮೈಲ್ನೊಂದಿಗೆ, 1 ವಾರ, ಗುಡ್, ಯಾರು ಬಂದರೂ ಕ್ವೀನ್ ನನ್ನವಳು, ನಾನೇ ಈ ಗೇಮ್ ಗೆಲ್ತೀನಿ ಅಂತ ಇನ್ನೇನು ಮಾತನಾಡದೆ ಸೈಲೆಂಟ್ ಆಗಿಬಿಡ್ತಾನೆ ಸುಮೇಧ್. ಸುಮೇಧ್ ಕಡೆ ನೋಡಿ ಬರಲಿರೋ ಬಿರುಗಾಳಿ ಎಷ್ಟು ಭಯಾನಕವಾಗಿರ್ಬೋದು ಅಂತ ಊಹಿಸ್ಕೊಳ್ತಾನೆ ಚೋಟು. ದಿನವಿಡೀ ರೂಮ್ನಲ್ಲಿರೋದ್ರಿಂದ ಉಸಿರು ಕಟ್ಟಂತಾಗಿ ಆರೋಹಿ ಹೊರಗೆ ಬರ್ತಾಳೆ. ಏನೋ ಯೋಚಿಸ್ತಾ ನಡೀತಿರೋ ಆರೋಹಿ ಎದುರಿಗೆ ಬರ್ತಿರೋ ರಿಯಾಳಿಗೆ ಡಿಕ್ಕಿ ಹೊಡಿತಾಳೆ. ವಾಟ್ ದ ಹೆಲ್, ಕಣ್ಕಾಣಿಸಲ್ವಾ, ಕುರುಡಿನ ನೀನು ಅಂತ ಕಿರಿಸ್ತಾಳೆ ರಿಯಾ. ಕೋಪವಾಗಿ ಅವಳ ಕಡೆ ನೋಡ್ತಾ, ನಿನ್ನ ಹತ್ರ ಕಣ್ಣಿದೆಯಲ್ಲ, ನೀನು ನೋಡಿ ನಡಿಬೋದಿತ್ತಾನೆ ಅಂತಾಳ ಆರೋಹಿ. ಯು ಬ್ಲಡಿ ಇಡಿಯಟ್, ನಿನ್ನ ಹದ್ಬಸ್ತಿನಲ್ಲಿರೋ ಬ್ಲಡಿ ಲೋ ಕ್ಲಾಸ್ ಅಂತಾಳ ರಿಯಾ. ಆ ಮಾತಿಗೆ ರಿಯಾಳ ಕೈಯನ್ನು ಹಿಂದೆ ತಿರುಗಿಸಿ, ಹದ್ದಿನ ಬಗ್ಗೆ ನೀನು ನನ್ನ ಹತ್ರ ಮಾತಾಡಬೇಡ, ಆ್ಯಂಡ್ ಯುವ ಕೈಂಡ್ ಇನ್ಫಾರ್ಮೇಷನ್, ಲೋ ಕ್ಲಾಸ್ ನಾನಲ್ಲ, ನೀವೆಲ್ಲರೂ. ನಾನು ಸುಮೇಧ್ ವೈಫ್, ಅಂದರೆ ಅವನ ಈ ಎಲ್ಲ ಸಾಮ್ರಾಜ್ಯಕ್ಕೆ ಕ್ವೀನ್ ನಾನು. ನನ್ನ ಕ್ಲಾಸ್ ಏನಂತ ಮುಂದೆ ನಿನಗೆ ತಿಳಿಯುತ್ತೆ ಅಂತ ಅವಳ ಕೈ ಬಿಟ್ಟು ರಿಯಾಳನ್ನು ತಳ್ತಾಳ ಆರೋಹಿ. ತನ್ನನ್ನೇ ಕೋಪದಿಂದ ನೋಡ್ತಿರೋ ರಿಯಾಳ ಕಡೆ ನೋಡಿ, ಇನ್ನೊಂದು ಬಾರಿ ನಿನ್ನ ಬಾಯಿಂದ ಇಂತಹ
ಮಾತುಗಳು ಬಂದರೆ ಈ ಬಾರಿ ಕೆಂಪಗಾಗುತ್ತೆ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ ಆರೋಹಿ. ಆರೋಹಿ ಹೋಗುವುದನ್ನೇ ಕೋಪದಿಂದ ನೋಡ್ತಾ ರಿಯಾ ಕೂಡ ಅಲ್ಲಿಂದ ಹೊರಟು ಹೋಗ್ತಾಳೆ. ತಾನಿರ್ತಿರೋ ಫಸ್ಟ್ ಫ್ಲೋರ್ ಪೂರ್ತಿ ನೋಡಿ ಮುಗಿಸಿದ ಮೇಲೆ ಸೆಕೆಂಡ್ ಫ್ಲೋರ್ನಲ್ಲಿ ಇರ್ತಾಳೆ ಆರೋಹಿ. ಸೆಕೆಂಡ್ ಫ್ಲೋರ್ ಅವಳಿಗೆ ಯಾಕೋ ಬಹಳ ವಿಚಿತ್ರವಾಗಿ ಅನಿಸುತ್ತೆ. ನನಗೆ ಯಾಕಿಲ್ಲಿ ಸಮಥಿಂಗ್ ಇಸ್ ರಾಂಗ್ ಅನಿಸ್ತಿದೆ ಅಂತ ಸುತ್ತಲೂ ನೋಡ್ತಾಳೆ. ಪ್ರತಿ ಕಡೆಯೂ ಕ್ಯಾಮ್ರಾಗಳಿರೋದನ್ನು ನೋಡಿ ಉಫ್ ಆರೋಹಿ, ನಿನಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಮಾಡಬೇಕಂದ್ರೆ ಮೊದಲು ಈ ಕ್ಯಾಮರಾಗಳ ಸಂಗತಿ ನೋಡು ಅಂತ ಅಲ್ಲಿಂದ ತನ್ನ ರೂಮ್ಗೆ ಹೊರಟು ಹೋಗ್ತಾಳೆ. ರೂಮ್ಗೆ ಹೋದ ಆರೋಹಿ ತನ್ನ ಸೆಲ್ ರಿಂಗ್ ಆಗ್ತಿರೋದನ್ನ ಲಿಫ್ಟ್ ಮಾಡ್ತಾಳೆ. ಹಲೋ ಕಬೀರ್, ಹೇಗಿದೆಯಾ ಆರೋಹಿ? ನಿನ್ನ ಜೊತೆ ಇಷ್ಟು ಹ್ಯಾಪಿಯಾಗಿ ಕಾಲಲ್ಲಿ ಮಾತಾಡ್ತಿದ್ದೀನಿ ಅಂದರೆ ನಾನು ಚೆನ್ನಾಗಿದ್ದೀನಿ ಎಂದೇ ಅರ್ಥ ತಾನೇ? ಇಷ್ಟಕ್ಕೂ ಮ್ಯಾಟರ್ ಏನು ಹೇಳು ಅಂತ ಕೇಳ್ತಾಳೆ ಆರೋಹಿ. ಯಾರೋ ನಿನ್ನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಿನ್ನ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಿದ್ದಾರೆ ಅಂತಾನೆ ಕಬೀರ್. ವಾಟ್? ನನ್ನ ಇನ್ಫಾರ್ಮೇಷನಾ? ಆದರೆ ಯಾರು? ಏನೋ ತಿಳಿಯೋದು ಯಾರಂತ, ಆದರೆ ನಿನ್ನ ಇನ್ಫಾರ್ಮೇಷನ್ ತಿಳಿಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಡೋಂಟ್ ವರಿ, ನಾನು ನಿನ್ನ ಇನ್ಫಾರ್ಮೇಷನ್ ಲೀಕ್ ಆಗದಂತೆ ನೋಡ್ಕೊಳ್ತೀನಿ ಅಂತಾನೆ ಕಬೀರ್. ಓ ಗಾಡ್, ಈಗ ನನ್ನ ಹಿಂದೆ ಮತ್ತೆ ಯಾರು ಬಿದ್ದಿದ್ದಾರೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ತಾಳೆ ಆರೋಹಿ. ರಿಲ್ಯಾಕ್ಸ್ ಆರೋಹಿ, ನಾನು ನಿನ್ನ ಇನ್ಫಾರ್ಮೇಷನ್ ಹೊರಗೆ ಬರದಂತೆ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದೀನಲ್ವಾ, ಡೋಂಟ್ ವರಿ. ಐ ನೋ ಕಬೀರ್, ಬಟ್ ನನಗೆ ಬಹಳ ಟೆನ್ಷನ್ ಆಗ್ತಿದೆ. 2 ವರ್ಷಗಳ ಹಿಂದೆ ಆ ಒಂದು ರಾತ್ರಿಯಿಂದ ನನ್ನ ಲೈಫ್ ಬದಲಾಗೋಯಿತು. ಈಗ ನಾನು ಮದುವೆ ಎಂಬ ಬಂಧನದಲ್ಲಿ ಇಳಿದ್ದೀನಿ. ಈಗ ಮತ್ತೆ ನನ್ನ ಲೈಫ್ನಲ್ಲಿ ಯಾವ ಬಿರುಗಾಳಿ ಬರ್ತಿದೆ. ನಾನು ಪತ್ತೆ ಹಚ್ತೀನಿ ಆರೋಹಿ, ಡೋಂಟ್ ವರಿ ಅಂತ ಕಬೀರ್ ಕಾಲ್ ಕಟ್ ಮಾಡಿದ ಮೇಲೆ ಸೆಲ್ ಬೆಡ್ ಮೇಲೆ ಎಸ್ತು ಎಲ್ಲವೂ ಗೊಂದಲಮಯವಾಗಿದೆ. ಯಾವ ಮ್ಯಾಟರ್ ಕೂಡ ಕ್ಲಿಯರ್ ಆಗಿಲ್ಲ. ಸುಮೇಧ್ ಹಿಂತಿರುಗಿ ಬರೋದೇನು, ಅವನಿಗೆ ನನಗೆ ಮದುವೆ ಆಗೋದೇನು, ನಿಜಕ್ಕೂ ಈ ಮದುವೆಯ ಹಿಂದೆ ಇರೋ ರೀಸನ್ ಏನು ಅಂತ ಜೋರಾಗಿ ಉಸಿರು ಬಿಟ್ಟು ತಿಳಿಬೇಕು, ಎಲ್ಲವನ್ನ ಪತ್ತೆ ಹಚ್ಚಬೇಕು ಅಂತ ಅಂದ್ಕೊಳ್ತಾಳೆ ಆರೋಹಿ. ಆರೋಹಿ ಕಾಲ್ ಕಟ್ಟಾದಮೇಲೆ 2 ವರ್ಷಗಳ ನಂತರ ಈಗ ಆರೋಹಿ ತನ್ನ ವೈಫ್ ಅಂತ ಯಾಕೆ ಹೊರ ಜಗತ್ತಿಗೆ ಅನೌನ್ಸ್ ಮಾಡ್ದ, ನಿಜಕ್ಕೂ ಈ ಮದುವೆಯ ಹಿಂದೆ ಇರೋ ಸೀಕ್ರೆಟ್ ಏನು ಅಂತ ಏನೋ ಯೋಚಿಸಿ ಯಾರಿಗೋ ಕಾಲ್ ಮಾಡ್ತಾನೆ ಕಬೀರ್. ಯಾವಾಗ ಬರ್ತಿದ್ಯಾ? ನಿನಗೆ ಇವತ್ತು ಇಲ್ಲೇ ಇರೋದಕ್ಕೆ ಹೇಳಿದೆ ತಾನೇ, ಆದರೂ ಯಾಕೆ ಬರಲಿಲ್ಲ? ನಾಳೆ ಬರ್ತೀಯ ಅಲ್ವಾ? ಅತ್ತ ಕಡೆಯಿಂದ ಅವರು ಏನು ಹೇಳಿದ್ರು ತಿಳಿಯೋದು, ಆದರೆ ಸರಿ ಅಂತ ಕಾಲ್ ಕಟ್ ಮಾಡ್ತಾನೆ ಕಬೀರ್. ಡಿನ್ನರ್ ರೂಮ್ಗೆ ತರಿಸ್ಕೊಂಡು ಪೂರ್ತಿ ಆಗ್ತೆಂದು ಮಂಚದ ಮೇಲೆ ಮಲಗಿ ಏನೋ ಯೋಚಿಸ್ತಿರ್ತಾಳೆ ಆರೋಹಿ. ಅಷ್ಟರಲ್ಲಿ ರೂಮ್ ಡೋರ್ ಓಪನ್ ಆಗುತ್ತೆ. ಅತ್ತ ನೋಡಿದ ಆರೋಹಿಗೆ ಡೋರ್ ಹತ್ರ ಸುಮೇಧ್ ಕಾಣಿಸೋದ್ರಿಂದ ಎದ್ದು ಕೂತ್ಕೊಳ್ತಾಳೆ. ಹತ್ತಿರ ಬಂದು ಬೆಡ್ ಮೇಲೆ ಕೂತು ತನ್ನ ಕಡೆ ನೋಡ್ತಿರೋ ಸುಮೇಧ್ ಕಡೆ ನೋಡದೆ ಮುಖ ತಿರುಗಿಸ್ಕೊಳ್ತಾಳೆ. ನನ್ನ ಕಡೆ ನೋಡು ಅಂತ ಕೋಪದಿಂದ ಹೇಳ್ತಾನೆ ಸುಮೇಧ್. ಇಷ್ಟ ಇಲ್ಲದಿದ್ದರೂ ಅವನ ಕಡೆ ನೋಡ್ತಾಳೆ. ಅವಳ ಕೆನ್ನೆ ಮೇಲೆ ಕೈ ಹಾಕಿ, ಏನಾಯಿತು ನಿನಗೆ, ಯಾಕೆ ಹೀಗಿದೆಯಾ ಅಂತ ಕೂಲಾಗಿ ಕೇಳ್ತಾನೆ ಸುಮೇಧ್. ನಮ್ಮ ಮದುವೆ 2 ಇಯರ್ಸ್ ಬ್ಯಾಕ್ ಹೇಗೆ ನಡೀತೋ ತಿಳಿಯೋದು, ಆದರೆ ಈಗ ಸಡನ್ನಾಗಿ ಮದುವೆ ಮ್ಯಾಟರ್ ರಿಸೆಪ್ಷನ್ ಇಟ್ಟು ಎಲ್ರಿಗೂ ತಿಳಿಯುವಂತೆ ಮಾಡಿದೆ. ನನ್ನ ಮದುವೆ ಆಗೋ ಹಿಂದೆ ಯಾವುದಾದ್ರೂ ರೀಸನ್ ಇದೆಯಾ ಅಂತ ಅವನ ಕಡೆ ನೋಡ್ತಾ ಕೇಳ್ತಾಳೆ ಆರೋಹಿ. ಅವಳ ಕಡೆ ಸಣ್ಣದಾಗಿ ನಗ್ತಾನೆ ಸುಮೇಧ್. ಅವನ ಕಡೆ ತೀಕ್ಷ್ಣವಾಗಿ ನೋಡ್ತಾ, ಹೇಳು ಸುಮೇಧ್, ನಿಜಕ್ಕೂ ನಿನ್ನ ಮೈಂಡಲ್ಲಿ ಏನು ಓಡ್ತಿದೆ? ನನಗೆ ತಿಳಿದಂತೆ ನಿನಗೆ ನನ್ನ ಮದುವೆ ಆಗೋ ಅವಶ್ಯಕತೆ ಇಲ್ಲ. ನನ್ನನ್ನು ಯೂಸ್ ಮಾಡ್ತಿದ್ದಾನೆ ಅಂತ ಒಬ್ಬ ಹುಡುಗಿ ಹತ್ರ ನೋವಿನಲ್ಲಿದ್ದರೂ ನಿನಗೆ ಯಾವಾಗಲಾದರೂ ಅದು ಒಳ್ಳೇದಲ್ಲ ಅಂತ ಯೋಚಿಸಿ ಮದುವೆಯಾಗೋ ಅಷ್ಟು ಒಳ್ಳೆ ಮನಸ್ಸು ಕೂಡ ನಿನ್ನಲ್ಲಿಲ್ಲ. ಮತ್ತು ಯಾಕೆ ಮಾಡಿಕೊಂಡೆ? ನಿಜಕ್ಕೂ ಯಾವಾಗ ಮಾಡಿಕೊಂಡೆ? ಏನಾದರೂ ನಡೆಯಲಿದೆಯಾ ಅಂತ ಕೇಳ್ತಾಳೆ. ಏನೋ ಮಾತಾಡದೆ ಅವಳ ಕಡೆ ನೋಡ್ತಾನೆ. ಏನಾಯ್ತು ನಿನಗೆ, ಯಾಕೆ ಹೀಗಿದೆಯಾ ಅಂತ ಮತ್ತೆ ಕೇಳ್ತಾನೆ. ಕನ್ಫ್ಯೂಸನ್ ಆಗಿ ಅವನ ಕಡೆ ನೋಡ್ತಾ, ನನಗೇನಾಗುತ್ತೆ, ನಾನು ಚೆನ್ನಾಗೇ ಇದ್ದೀನಿ ಅಂತಾಳೆ. ಅವಳನ್ನು ಎತ್ಕೊಂಡು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಸುತ್ತಲೂ ಕೈ ಹಾಕಿ, ನಿನ್ನ ಫೇಸ್ನಲ್ಲಿ ಗ್ಲೋ ಕಡಿಮೆಯಾಗಿದೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾನೆ ಸುಮೇಧ್. ನನ್ನ ಲೈಫ್ನ ಅತಿ ದೊಡ್ಡ ಪ್ರಾಬ್ಲಮ್ ನನ್ನ ಎದುರೇ ಇದ್ದಾನೆ ಅಂತಾಳ ಆರೋಹಿ ಸೈಡ್ ಸ್ಮೈಲ್ನೊಂದಿಗೆ ಅವಳ ಕಡೆ ನೋಡಿ. ಅದು ಓಕೆ ಬೇಬಿ, ಬಟ್ ಅದಲ್ಲದೆ ಇನ್ನೂ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಯಾರಿಂದಲಾದರೂ ಪ್ರಾಬ್ಲಮ್ ಇದೆಯಾ? ಇದ್ದರೆ ಹೇಳು, ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾನೆ ಸುಮೇಧ್. ಅವನ ಕಡೆ ಕಿರಿಕಿರಿಯಿಂದ ನೋಡ್ತಾ, ಓ ರಿಯಲಿ, ನಿನಗೆ ನನ್ನ ಫೇಸ್ ನೋಡಿದ್ರೆ ನಾನು ಯಾವುದೋ ಪ್ರಾಬ್ಲಮ್ನಲ್ಲಿ ಇದ್ದೀನಿ ಅಂತ ತಿಳಿದು ಬಿಡ್ತಿದ್ಯಾ ಅಂತಾಳ ಆರೋಹಿಯ ನಡು ಹಿಡಿದು ಇನ್ನೂ ಹತ್ತಿರ ಕೇಳಿಕೊಂಡು
ಅವಳ ಕಣ್ಣುಗಳಲ್ಲಿ ನೋಡ್ತಾ ತಿಳಿದ್ಬಿಡುತ್ತೆ, ಯಾಕಂದರೆ ನಿನಗಿಂತ ನಿನ್ನ ಬಗ್ಗೆ ಹೆಚ್ಚಾಗಿ ನನಗೆ ಗೊತ್ತು ಅಂತ ಸುಮೇಧ್ ಹಾಗೆ ಹೇಳೋದ್ರಿಂದ ಅವನ ಕಡೆ ನೋಡಲಾಗದೆ ಕಣ್ಣು ಕೆಳಗೆ ಬಿಟ್ಟು ನನಗೆ ನಿದ್ದೆ ಬರ್ತಿದೆ ಅಂತ ಸಣ್ಣದಾಗಿ ಹೇಳ್ತಾಳೆ. ಆ ಮಾತಿಗೆ ಅವಳನ್ನ ಬೆಡ್ ಮೇಲೆ ಮಲಗಿಸಿ ಅವನು ಕೂಡ ಪಕ್ಕದಲ್ಲಿ ಮಲಗ್ತಾನೆ. ಕಂಗಾಲಾಗಿ ಅವನ ಕಡೆ ನೋಡ್ತಾ, ನೀನಿಲ್ಲಿ ಯಾಕೆ, ನಿನ್ನ ರೂಮ್ಗೆ ಹೋಗು ಅಂತಾಳ ಆರೋಹಿ. ಏನು ಮಾತಾಡದೆ ಅವಳ ತಲೆಯನ್ನು ತನ್ನ ಎದೆಯ ಮೇಲೆ ಅಡ್ಜಸ್ಟ್ ಮಾಡಿ ಅವಳ ನಡೆಸುತ್ತಲೂ ಗಟ್ಟಿಯಾಗಿ ಕೈಗಳನ್ನ ಬಿದ್ದು, ನಾನೆಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ, ಗುಡ್ ನೈಟ್ ಅಂತಾನೆ. ಅವನ ಹಿಡಿತವನ್ನು ಬಿಡಿಸ್ಕೊಳ್ಳಲು ಬಹಳ ಪ್ರಯತ್ನಿಸ್ತಾಳೆ. ಆದರೆ ಅವಳಿಂದ ಸಾಧ್ಯವಾಗದೆ ಸುಸ್ತಾಗಿ ಕೊನೆಗೆ ಸುಮೇಧ್ ಫೇಸ್ ಕಡೆ ನೋಡ್ತಾ ನಿದ್ರೆಗೆ ಜಾರ್ತಾಳ ಆರೋಹಿ. ಬೆಳಗ್ಗೆ ಕಣ್ಬಿಟ್ಟ ಆರೋಹಿಗೆ ಪಕ್ಕದಲ್ಲಿ ಸುಮೇಧ್ ಕಾಣಿಸೋದಿಲ್ಲ. ಥ್ಯಾಂಕ್ ಗಾಡ್ ಹೊರಟೋದ ಅಂತ ಅಂದ್ಕೊಳ್ತಾಳೆ. ಅಷ್ಟರಲ್ಲೇ ಯಾರೋ ಡೋರ್ ನಾಕ್ ಮಾಡೋದ್ರಿಂದ ಬೆಡ್ ಹಿಡಿದು ಹೋಗಿ ಡೋರ್ ತೆಗಿತಾಳೆ. ಎದುರಿಗೆ ಪ್ರಿಯಾ ಇರೋದ್ರಿಂದ ಅವಳನ್ನು ಒಳಗೆ ಕರೀತಾಳೆ. ಅದಕ್ಕೆ ನೀನು ಫ್ರೆಶ್ ಆಗಿ ಕೆಳಗೆ ಬಂದರೆ ಸ್ವೀಟ್ ಏನಾದರೂ ಪ್ರಿಪೇರ್ ಮಾಡಬೇಕಂತೆ, ಚಿಕ್ಕಮ್ಮ ಹೇಳಿದರು ಅಂತಾಳೆ. ಅಬ್ಬಾ ಇದೇನು ಟಾರ್ಚರ್ ನನಗೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು, ಓಕೆ ನಾನು ರೆಡಿಯಾಗಿ ಬರ್ತೀನಿ ಅಂತಾಳೆ. ಅವಳು ಹೊರಟು ಹೋದ ಮೇಲೆ ರೆಡಿಯಾಗಿ ಕೆಳಗೆ ಹೋಗ್ತಾಳೆ. ಹಾಲ್ನಲ್ಲಿ ಸೋಫಾದಲ್ಲಿ ಕೂತು ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡ್ತಿರ್ತಾನೆ ಸುಮೇಧ್. ಇವನಿಲ್ಲೇ ಇದ್ದಾನಾ ಅಂದ್ಕೊಂಡು ಕಿಚನ್ಗೆ ಹೋಗ್ತಾಳೆ. ಅಲ್ಲಿ ಮೇಡ್ ಬಳಿ ಕೇಳಿ ತನಗೆ ಬೇಕಾದವನ್ನೆಲ್ಲ ತೆಗೆದುಕೊಂಡು ಕ್ಯಾರೆಟ್ ಹಲ್ವಾ, ಪಾಯಸ 2 ಸ್ವೀಟ್ ಡಿಶ್ ಪ್ರಿಪೇರ್ ಮಾಡಿದ ಮೇಲೆ ಬೌಲ್ನಲ್ಲಿ ಹಾಕಿ ಸುಮೇಧ್ಗಾಗಿ ತೆಗೆದುಕೊಂಡು ಹೋಗ್ತಾಳೆ ಆರೋಹಿ. ಸುಮೇಧ್ ತಲೆ ಎತ್ತಿ ಅವಳ ಕಡೆ ನೋಡ್ತಾನೆ. ನಾನು ಫಸ್ಟ್ ಟೈಮ್ ಕುಕ್ ಮಾಡಿದ್ದೀನಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು. ಲ್ಯಾಪ್ಟಾಪ್ ಸೈಡ್ ಮಾಡಿ ಅವಳ ಕೈಲಿರೋ ಟ್ರೇ ಟೇಬಲ್ ಮೇಲಿಟ್ಟು ಆರೋಹಿಯ ಕೈ ಹಿಡಿದು ತನ್ನ ಮಡಿಲಲ್ಲಿ ಕೂಡಿಸ್ಕೊಳ್ತಾನೆ ಸುಮೇಧ್. ಅವನು ಹಾಗೆ ಮಾಡೋದ್ರಿಂದ ಸುತ್ತಲೂ ನೋಡ್ತಾಳೆ. ಡೋಂಟ್ ವರಿ ಬೇಬಿ, ನಮ್ಮ ಕಡೆ ನೋಡುವಷ್ಟು ಧೈರ್ಯ ಈ ಮನೆಯಲ್ಲಿ ಯಾರಿಗೂ ಇಲ್ಲ ಅಂತ ಸ್ಪೂನ್ನಲ್ಲಿ ಹಲ್ವಾ ತೆಗೆದು ಅವಳ ಬಾಯಿ ಹತ್ರ ಹಿಡಿತಾನೆ. ನನಗಾಗಲ್ಲ ಸುಮೇಧ್, ನಿನಗಾಕೆ ತಂದಿದ್ದು ಅಂತ ಕಂಗಾಲಾಗಿ ಹೇಳ್ತಾಳೆ ಆರೋಹಿ. ಇಟ್ಸ್ ಓಕೆ ಬೇಬಿ, ನಾನು ಬೇರೆ ಅಲ್ಲ, ಸೊ ಫಸ್ಟ್ ನೀನು ಅಂತ ಹಲ್ವಾ ಸ್ಪೂನ್ ಅವಳು ಬಾಯಿಯಲ್ಲಿ ಇಡ್ತಾನೆ. ಸುಮೇಧ್ಗಾಗಿ ತಂದ ಹಲ್ವಾದಲ್ಲಿ ಖಾರ ಬೆರೆಸಿರೋದ್ರಿಂದ ಅವಳ ಬಾಯಿ ಉರಿ ಬರ್ತಿದ್ರು ಹೊರಗೆ ಹೇಳಲಾಗದೆ, ಹಲ್ವಾ ಉಗುಳಲಾಗದೆ, ನುಂಗಲಾಗದೆ ಮಧ್ಯದಲ್ಲಿ ಉಳಿದು ಬಿಡ್ತಾಳೆ ಆರೋಹಿ. ಬೇಗ ತಿನ್ನು ಬೇಬಿ, ಇನ್ನೊಂದು ಸ್ಪೂನ್ ನಿನಗಾಗಿ ರೆಡಿಯಾಗಿದೆ ಎಂಬ ಸುಮೇಧ್ ಮಾತಿಗೆ ಬಾಯಲ್ಲಿದ್ದ ಹಲ್ವಾ ಹೊರಗೆ ಉಗುಳ್ತಾಳೆ. ಏನಾಯಿತು ಬೇಬಿ, ಹಲ್ವಾದಲ್ಲಿ ಖಾರ ಕಡಿಮೆ ಆಯಿತೆ ಎಂಬ ಸುಮೇಧ್ ಮಾತಿಗೆ ಕಣ್ಣು ದೊಡ್ಡದು ಮಾಡಿ ಅವನ ಕಡೆ ನೋಡ್ತಾಳೆ. ನಿನ್ನ ಪ್ರತಿ ಮೂಮೆಂಟ್ ನನಗೆ ಗೊತ್ತು ಬೇಬಿ, ಸೊ ನನ್ನ ಜೊತೆ ಗೇಮ್ ಆಡೋದಕ್ಕೆ ನೋಡಬೇಡ ಅಂತ ಬಹಳ ಕೂಲಾಗಿ ಹೇಳ್ತಾನೆ ಸುಮೇಧ್. ಪ್ಲೀಸ್ ವಾಟ್ ಬೇಬಿ, ನಾನು ತಿನ್ನೋದಕ್ಕಾಗೋದಿಲ್ಲ, ನೀನೇ ತಿನ್ನಬೇಕು, ನನಗೆ ಫುಡ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಸುಮೇಧ್ ಪ್ಲೀಸ್ ಅಂತ ಕ್ಯೂಟಾಗಿ ಅವನ ಕಡೆ ನೋಡ್ತಾಳೆ. ಆ ಕ್ಯೂಟ್ನೆಸ್ಗೆ ಹಲ್ವಾ ಸ್ಪೂನ್ ಪಕ್ಕಕ್ಕಿಟ್ಟು ಅವಳ ತುಟಿಗಳನ್ನ ಅಪ್ತಾನೆ ಸುಮೇಧ್. ಅಷ್ಟರಲ್ಲಿ ಒಬ್ಬ ಹುಡುಗ ಒಳಗಡೆ ಎಂಟ್ರಿ ಕೊಡ್ತಾನೆ. ಸುಮೇಧ್ ಆರೋಹಿಯನ್ನು ಕಿಸ್ ಮಾಡೋದನ್ನು ನೋಡಿ ಅಣ್ಣ ಅಂತ ಕಣ್ಮುಚ್ಕೊಂಡು ಕಿರ್ಚ್ತಾನೆ. ಆರೋಹಿಯನ್ನು ಬಿಟ್ಟು ಅತ್ತ ನೋಡಿದ ಸುಮೇಧ್ಗೆ ಎದುರಿಗೆ ರಿಹಾನ್ ಕಾಣಿಸೋದ್ರಿಂದ ಯಾವಾಗ ಬಂದೆ ಎಂದು ಯಾವ ಎಕ್ಸ್ಪ್ರೆಷನ್ ಇಲ್ಲದೆ ಕೇಳ್ತಾನೆ. ಸ್ಪೀಡಾಗಿ ಅವನ ಹತ್ರ ಬಂದು ಹಗ್ ಮಾಡಿಕೊಂಡು, ಈಗ ಬಂದೆ ಅಣ್ಣ, ಹೇಗಿದೆಯಾ ಅಂತ ಆರೋಹಿ ಕಡೆ ನೋಡ್ತಾನೆ ರಿಹಾನ್. ಅವರ ಕಡೆ ನೋಡ್ತಿರೋ ಆರೋಹಿಯ ನಡುವ ಹಿಡಿದು ಹತ್ರ ಕೆಳೆದು, ಶೀಸ್ ಆರೋಹಿ, ಮೈ ವೈಫ್ ಅಂತ ಸುಮೇಧ್. ಹೇಯ್ ಅಂತ ಕೈ ಮುಂದಕ್ಕೆ ಚರ್ಚ್ತಾನೆ ರಿಹಾನ್. ಶೇಕ್ ಹ್ಯಾಂಡ್ ಇಡಬೇಕೆಂದಿದ್ದ ಆರೋಹಿಗೆ ನಿನ್ನೆ ನೈಟ್ ಸುಮೇಧ್ ಹೇಳಿದ ಮಾತುಗಳು ನೆನಪಾಗಿ ಸಣ್ಣಗೆ ನಕ್ಕು ಸುಮ್ಮನಾಗ್ತಾಳೆ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬರೋದು, ವಿಹಾನನ್ನು ಮೀಟ್ ಆಗೋದು ಎಲ್ಲವೂ ಚಕಚಕನೆ ನಡೆದು ಹೋಗುತ್ತೆ. ಎಲ್ಲರ ಮುಂದೆ ಈ ಆರೋಹಿಯ ಕೆನ್ನೆ ಮೇಲೆ ಮುತ್ತಿಕ್ಕಿ ಈವ್ನಿಂಗ್ ಬಂದ ಮೇಲೆ ಹಲ್ವಾ ರಿವೆಂಜ್ ತೀರಿಸ್ಕೊಳ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್ ಹೋದ ಮೇಲೆ ಆರೋಹಿಯ ಹತ್ರ ಬಂದು ವೆಲ್ಕಮ್ ಟು ದಿ ಡೆವಿಲ್ ವರ್ಲ್ಡ್ ಅಂತ ಸಣ್ಣದಾಗಿ ನಗುತ್ತಾನೆ ರಿಹಾನ್. ಅವನ ಕಡೆ ಕನ್ಫ್ಯೂಸನ್ ಆಗಿ ನೋಡ್ತಾಳೆ. ಅಷ್ಟರಲ್ಲಿ ರಿಹಾನ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೋಗ್ಬಿಡೋದ್ರಿಂದ ಈಗ ಮತ್ತೆ ಈ ಹೊಸ ಎಂಟ್ರಿ ಏನು, ಇವನನ್ನು ನೋಡಿದ್ರೆ ಬ್ಯಾಡಾಗಿ ಕಾಣಿಸ್ತಿಲ್ಲ, ಹಾಗಂತ ಒಳ್ಳೆಯವನು ಅಂತ ನಂಬ್ತಿಲ್ಲ, ನೆಗೆಟಿವ್ ವೈಬ್ ಬರ್ತಿಲ್ಲ, ನೋಡೋಣ ಏನಾಗುತ್ತೋ ಅಂತ ಅಲ್ಲಿಂದ ತನ್ನ ರೂಮ್ಗೆ ಹೊರಟು ಹೋಗ್ತಾಳೆ ಆರೋಹಿ. ರೂಮ್ಗೆ ಹೋಗಿ ಕಬೀರ್ಗೆ ಕಾಲ್ ಮಾಡ್ತಾಳೆ. ಹಲೋ ಕಬೀರ್, ಹೇಳ ಆರೋಹಿ, ಈ ಪ್ಯಾಲೇಸ್ನಲ್ಲಿ ಇನ್ನೊಬ್ಬ ಹೊಸ ಮೆಂಬರ್ ಎಂಟ್ರಿ ಕೊಟ್ಟಿದ್ದಾನೆ, ರಿಹಾನ್ ಅಂತೆ. ವಾಟ್, ಈಗ ಇವನೆಲ್ಲಿಂದ ಬಂದ
ಏನೋ ನನಗೇನು ಗೊತ್ತು, ಬಟ್ ರಿಹಾನನ್ನು ನೋಡಿದ್ರೆ ಅಷ್ಟು ಬ್ಯಾಡ್ ಬಾಯ್ ಥರ ಅನ್ನಿಸ್ತಿಲ್ಲ. ಆರೋಹಿ, ನೀನು ಹೇಗೆ ಸುಮಿತ್ ಫ್ಯಾಮಿಲಿ ಅವ್ರನ್ನ ನಂಬ್ತಿದ್ಯಾ? ಏನೋ ತಿಳಿದು, ಬಟ್ ಎಲ್ಲರ ಬಗ್ಗೆ ನಾನು ಪತ್ತೆ ಹಚ್ತೀನಿ, ಡೋಂಟ್ ವರಿ. ಓಕೆ ಅಂತ ಕಾಲ್ ಕಟ್ ಮಾಡ್ತಾನೆ ಕಬೀರ್. ರಾಮ್ ತಂದ ಕಾಫಿ ಕುಡಿಯುತ್ತಾ ಸೈಡ್ ಸ್ಮೈಲ್ನೊಂದಿಗೆ ಏನೋ ಯೋಚಿಸ್ತಿರ್ತಾನೆ ಕಬೀರ್. ಈಗ ನೀನು ಯಾಕೆ ನಗ್ತಿದ್ಯಾ ಕಬೀರ್ ಅಂತ ಕೇಳ್ತಾನೆ ರಾಮ್. ಶೀಘ್ರದಲ್ಲೇ ನಿನಗೆ ತಿಳಿಯುತ್ತೆ, ಡೋಂಟ್ ವರಿ. ನೀನು ಆರೋಹಿ ವಿರುದ್ಧ ಏನು ಪ್ಲ್ಯಾನ್ ಮಾಡ್ತಿಲ್ವಲ್ಲ ಅಂತ ಕೇಳ್ತಾನೆ ರಾಮ್ ಕೋಪದಿಂದ ರಾಮ್ ಕಡೆ ನೋಡಿ. ಏನು ಮಾತಾಡ್ತಿದ್ಯಾ ನೀನು? ನನ್ನ ಲೈಫ್ನಲ್ಲಿ ನಾನು ಆರೋಹಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೇನೋ, ಅವಳನ್ನು ಎಷ್ಟು ಕೇರ್ ಮಾಡ್ತೀನೋ ನಿಂಗೆ ಚೆನ್ನಾಗಿ ಗೊತ್ತು ತಾನೇ. ಇನ್ನೆಂದು ಇಂತಹ ಸುಳ್ಳು ಮಾತಾಡಬೇಡ ಅಂತಾನೆ ಕಬೀರ್. ಗೊತ್ತು ಕಬೀರ್, ಆದರೆ ಈಗ ಆರೋಹಿ ಅಂಡರ್ವರ್ಲ್ಡ್ ಕಿಂಗ್ಗೆ ವೈಫ್. ನಮ್ಮ ಲೈಫ್ನಲ್ಲಿ ಬಿಗ್ಗೆಸ್ಟ್ ಟಾರ್ಗೆಟ್ ಸುಮೇಧ್ ಆ್ಯಂಡ್ ಆರೋಹಿ ಸುಮೇಧ್ ಲೈಫ್ ಪಾರ್ಟ್ನರ್. ಅದಕ್ಕೆ ನನಗೆ ಆ ಡೌಟ್ ಬಂತು ಅಂತಾನೆ ರಾಮ್. ಏನೇ ಆದರೂ ನಾನು ಆರೋಹಿಗೆ ಎಂದು ಯಾವ ಹಾನಿಯನ್ನು ಆಗೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ನನ್ನ ಲೈಫ್ನಲ್ಲಿ ಆರೋಹಿ ಬಹಳ ಸ್ಪೆಷಲ್. ಸುಮೇಧ್ಗೆ ಎಷ್ಟು ಪ್ರಾಬ್ಲಮ್ಸ್ ಬಂದರೂ ಆರೋಹಿ ಮೈ ಮೇಲೆ ಒಂದು ಗೀರು ಕೂಡ ಬೀಳೋದಕ್ಕೆ ಬಿಡೋದಿಲ್ಲ ಅಂತ ಬಹಳ ಕಾನ್ಫಿಡೆಂಟಾಗಿ ಹೇಳ್ತಾನೆ ಕಬೀರ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವೀಡಿಯೋಸ್ಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ.